ದೆಹಲಿನಲ್ಲಿ ಡೈರಿಗೆ ಸಂಬಂಧಪಟ್ಟಂತೆ ಎಕ್ಸಿಬಿಷನ್ ಇದೆ. ನಮ್ಮೆಲ್ಲ ಆಡಳಿತ ಮಂಡಳಿ ಹೋಗ್ತಾ ಇದ್ದೀವಿ, ಅಧಿಕಾರಿಗಳ ತಂಡ ಕರ್ಕೊಂಡು ಹೋಗ್ತಾ ಇದ್ದೀವಿ, ಒಂದು 20 ಜನ ಹೋಗ್ತಾ ಇದ್ದೀವಿ. ಸೊ ಒಂದಷ್ಟು ಪ್ರಗತಿ ಮಾಡಲಿಕ್ಕೆ ಫ್ಯೂಚರ್ ಡೆವಲಪ್ಮೆಂಟ್ ಪ್ಲ್ಯಾನ್ ಬಗ್ಗೆ ನೋಡಲಿಕ್ಕೋಸ್ಕರ ಇನ್ವಿಟೇಷನ್ಸ್ ಇದೆ. ನಾನು ಬೇರೆ ಬೇರೆ ಕಡೆ ಎಲ್ಲ ಹೋಗಿದ್ದೆ. ಇಲ್ಲೂ ಸ್ವಲ್ಪ ಎಲ್ಲ ನಮ್ಮ ಪ್ರೋಗ್ರೆಸ್ ಏನೇನಿದೆ ಅದನ್ನು ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನಾಯಕತ್ವ ವಿಚಾರ ಚರ್ಚೆ ಶಾಸಕರು ಬಜೆಟ್ ಶುರುವಾಗೋಕ್ಕೂ ಮುನ್ನ ವಿದೇಶ ಪ್ರವಾಸಕ್ಕೆ ಸಜ್ಜಾಗಿದ್ದಾರೆ ಸರ್. ಯಾರು ಕರ್ಕೊಂಡು ಹೋಗೋರು? ಅದೇ ಈಗ ಚರ್ಚೆ ನಡೀತಾರೆ ಸರ್. ಯಾರು ಕರ್ಕೊಂಡು ಹೋಗೋರು? ಅಧ್ಯಯನ ಪ್ರವಾಸನ ಅಥವಾ ಆಯೋಜಿತ ಪ್ರವಾಸನ? ಯಾರು ಕರ್ಕೊಂಡು ಹೋಗ್ತಾ ಇರೋರು, ಯಾರು ಹೋಗ್ತಾ ಇರೋರು ಅನ್ನೋದು ಹೇಳ್ರಪ್ಪ. ಸುಮ್ಮನೆ ಯಾರೋ ಹೇಳಿದ್ದನ್ನ ಶಿವಕುಮಾರ್ ಮೇಲೆ ಯಾಕೆ ಹೇಳ್ತೀರಿ? DK ಶಿವಕುಮಾರ್ ಅವ್ರಿಗೂ ಪ್ರವಾಸಕ್ಕೂ ಯಾವುದೇ ಸಂಬಂಧ ಇಲ್ಲ. ಈ ವಿಚಾರವಾಗಿ ನಾನು ಭಾಳ ಸ್ಪಷ್ಟಪಡಿಸ್ತೀನಿ. ಪ್ರವಾಸ ಅವರ ವೈಯಕ್ತಿಕ ಇರ್ಬೋದು ಅಥವಾ ಬೇರೆಗಳು ಪ್ರಾಯೋಜಕತ್ವ ಇರ್ಬೋದು. DK ಶಿವಕುಮಾರ್ ಅವ್ರಿಗೆ ಪಕ್ಷದ ಅಧ್ಯಕ್ಷರಿಗೂ ಉಪಮುಖ್ಯಮಂತ್ರಿಗಳಿಗೂ ಈ ಶಾಸಕರ ಪ್ರವಾಸಕ್ಕೂ ಯಾವುದೇ ಸಂಬಂಧ ಇಲ್ಲ. ಅದನ್ನೇನಾರ ಹುಟ್ಟಾಗ್ತಾ ಇದ್ದರೆ ಅದು ರಾಜಕೀಯ ದುರುದ್ದೇಶದಿಂದ ಶಿವಕುಮಾರ್ ಅವರು ಕೆಟ್ಟ ಹೆಸರು ತರಬೇಕು ಅಂತ ಕೆಲವು ನಮ್ಮ ಪಕ್ಷದವರೇ ಮಾಡ್ತಾ ಇರ್ಬೋದು. ನಮ್ಮ ಪಕ್ಷದವ್ರು ಮಾಡ್ತಾ ಇದ್ದಾರೆ, ವಿರೋಧ ಪಕ್ಷದವ್ರು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಶಿವಕುಮಾರ್ ಇದರಲ್ಲಿ ಪಾಲ್ದಾರ್ ಅಲ್ಲ. ನೋಡ್ರಿ, ನಾವು ಯಾವತ್ತೂ ಕೂಡ ನಮ್ಮ ಪಕ್ಷ ಡೆಲ್ಲಿಗೆ ಹೋದರೆ ನಮ್ಮ ಹೈಕಮಾಂಡ್ ನಮ್ಮ ಅವಕಾಶ ಸಿಕ್ಕಿದಾಗೆಲ್ಲ ಭೇಟಿ ಮಾಡ್ತಾನೆ ಇರ್ತೀವಿ. ಕೆಲವು ವಿಚಾರಗಳನ್ನು ಚರ್ಚೆ ಮಾಡ್ತಾನೆ. ಅದು ಒಂದು ಸಂಬಂಧ ಬಾಂಧವ್ಯಕ್ಕೋಸ್ಕರ ನಾವು ಪ್ರತಿ ಸಂದರ್ಭದಲ್ಲೂ ಭೇಟಿ ಮಾಡುವಂಥದ್ದು. ಪಕ್ಷದ ವಿಚಾರ ಇರ್ತದೆ, ಕ್ಷೇತ್ರದ ವಿಚಾರ ಇರ್ತದೆ, ಬೇರೆ ಬೇರೆ ವಿಚಾರಗಳಿರ್ತದೆ. ಹಾಗಾಗಿ ಅದಕ್ಕೆ ಅರ್ಥ ಇಲ್ಲ. ಕೆಲವರು ಬೇರೆ ಟೈಮ್ ಕೆಲಸಕ್ಕೋಸ್ಕರ ಮಾತ್ರ ಹೋಗ್ತಾರೆ. ಪರ್ಟಿಕ್ಯುಲರಾಗಿ ಇಂಥದ್ದೇ ಗುರಿ ಉದ್ದೇಶಗಳನ್ನು ಇಟ್ಕೊಂಡು ಹೋಗ್ತಾರೆ. ಶಿವಕುಮಾರ್ ಅವರು ಆ ಕ್ಯಾರೆಕ್ಟರಲ್ಲಿ ಇಲ್ಲ. ಅದು ಗೊತ್ತಿಲ್ಲ, ಯಾರು ಹೋಗ್ತಾ ಇದ್ದಾರೆ ನೀವು ಅವ್ರನ್ನ ಕೇಳಬೇಕು, ಆರ್ಗನೈಸ್ ಮಾಡಿರೋರನ್ನ ಕೇಳಬೇಕು. DK ಶಿವಕುಮಾರ್ ಅವ್ರಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಅಷ್ಟು ಮಾತ್ರ ನಾನು ಸ್ಪಷ್ಟಪಡಿಸ್ತೀನಿ.